ನಮಸ್ಕಾರ, ನಾನು ನಿಮ್ಮ ಮಣಿಕಂಠ. ಬಿಗ್ ಅಪ್ಡೇಟ್ಗೆ ಸ್ವಾಗತ. ಇವತ್ತು ಶಬರಿಮಲೆಯ ಶ್ರೀ ಅಯ್ಯಪ್ಪ ಸ್ವಾಮಿಯ ಕುರಿತಂತ ಒಂದು ವಿಶೇಷ ಪಾಡ್ಕಾಸ್ಟ್ನಲ್ಲಿ ನಮ್ಮೊಂದಿಗೆ ಇರುವಂಥ ಗುರುಗಳು, ಶಬರಿಮಲಾ ಸೇವಾ ಸಮಾಜಂ ಸ್ವಾಸ್ ಅಂತ ಏನು ಕರಿತೀವಿ, ಇದರ ರಾಜ್ಯಾಧ್ಯಕ್ಷರು ಆಗಿರುವಂಥ ಜಯರಾಮ್ ಸ್ವಾಮಿಗಳನ್ನ ಇವತ್ತು ಸಂದರ್ಶನ ಮಾಡೋರಿದ್ದೀವಿ. ಈ ವಿಶೇಷ ಕಾರ್ಯಕ್ರಮಕ್ಕೆ ಬಂದಿರುವಂಥ ಜಯರಾಮ್ ಸ್ವಾಮಿಗಳಿಗೆ ನಮಸ್ಕಾರವನ್ನು ಮಾಡ್ತೀನಿ. ನಮಸ್ಕಾರ ಗುರು. ಸ್ವಾಮಿ ಶರಣಮಯ್ಯಪ್ಪ. ಮೊದಲನೇದಾಗಿ ನಿಮ್ಮ ಈ ಸಮಯ ತುಂಬ ಅಮೂಲ್ಯವಾದದ್ದು. ನಿಮ್ಮ ಈ ಸೀಸನ್ನಲ್ಲಿ ದೇವಸ್ಥಾನಕ್ಕೆ ಬಂದು ಮಾಲೆ ಹಾಕಿ ನಿಮ್ಮ ಹತ್ರ ಬಂದು ದೀಕ್ಷೆ ತಗೊಂಡು ಹೋಗುವಂಥವ್ರ ಸಂಖ್ಯೆ ಜಾಸ್ತಿ ಇರುತ್ತೆ. ಆ ಸಮಯ ನಮಗೆ ಕೊಡ್ತಾ ಇದ್ದೀರಾ. ಅದರಿಂದ ನಮಗೊಂದು ಧನ್ಯ ಅಂತ ಅನ್ಕೊಂತೀವಿ ಈ ಪಾಡ್ಕಾಸ್ಟ್. ನಾನು ಮೊದಲನೇದಾಗಿ ಕೇಳುವಂಥದ್ದು, ಈ ಅಯ್ಯಪ್ಪ ಯಾರು? ಅಯ್ಯಪ್ಪ ಯಾರು ಅಂದರೆ, ಇದಕ್ಕೆ ಅಯ್ಯಪ್ಪ ಅಂದರೆ ಇದು ಶಾಸ್ತ್ರ ಭಗವಾನ್ ಅಂತಾರೆ. ಇವರು ಕೇರಳನಲ್ಲಿ ಪಂದರ ರಾಜಶೇಖರ ಅಂತ ಪಂದರ ರಾಜರಿದ್ದಾರೆ. ಅವರಿಗೆ ಮಕ್ಕಳಿಲ್ಲದ ಕಾರಣ ಅವರು ತುಂಬ ವ್ಯಸನದಲ್ಲಿ ಅಥವಾ ದುಃಖದಲ್ಲಿರಬೇಕಾದ್ರೆ ಪಂದಲ ರಾಜ ಅವರು ಬೇಟೆ ಆಡೋದಕ್ಕೆ ಅಂತೇಳಿ ಶಬರಿಮಲೆಗೆ ಹೋಗ್ತಾರೆ. ಅಂದರೆ ಆ ಕಾಡಿನಲ್ಲಿ ಹೋಗ್ಬೇಕಾದ್ರೆ ಅವರಿಗೆ ಈ ಅಯ್ಯಪ್ಪ ಸ್ವಾಮಿ ಆ ಕಾಡಿನಲ್ಲಿ ಮಣಿಕಂಠನಾಗಿ ಚಿಕ್ಕ ಮಗುವಿನ ರೂಪದಲ್ಲಿ ಅವರಿಗೆ ದೊರಕ್ತಾರೆ. ಅಲ್ಲಿಂದ ಈ ಅಯ್ಯಪ್ಪ ಸ್ವಾಮಿಗಳ ಒಂದು ಅವರ ಕತೆ, ಅವರ ಒಂದು ಇದು ಅಲ್ಲಿಂದ ಶುರುವಾಗತ್ತೆ. ಆಮೇಲೆ ಅವರು ಅಲ್ಲಿಂದ ಬಂದು ಪಂದರ ರಾಜ ಸೇರಿಕೊಂಡು ರಾಜಶೇಖರ ಅಲ್ಲಿ ರಾಜ್ಯದಲ್ಲಿ ಇದ್ಕೊಂಡು ಮಣಿಕಂಠನಾಗಿ ಅಲ್ಲಿನ ತುಂಬ ಪಾವಡೆಗಳು ಅಲ್ಲಿ ನಡೆದಿರ್ತದೆ. ಹಾಗೆ ಅಯ್ಯಪ್ಪ ಸ್ವಾಮಿಗಳು 6 ಜಾಗದಲ್ಲಿ ನಿಲ್ಲಿಸಿದ್ದಾರೆ. ಒಂದು ಸೂರಿಮುತ್ತಯ್ಯನಾರ್ ದೇವಸ್ಥಾನ ಅಂತೇಳಿ ತಿರುನೆಲ್ವೇಲಿ ಹತ್ರ ಒಂದು ದೇವಸ್ಥಾನ ಇದೆ. ಅಲ್ಲಿ ಮೊದಲನೇದಾಗಿ ಅಯ್ಯಪ್ಪನ ಸ್ಥಾನ ಅಂತೇಳಿ ಒಂದು ಪ್ರತೀತಿ ಇದೆ. ಅಲ್ಲಿಂದ ಅಚ್ಚಂಗೋವಿಲ್ ಅರಸಾಗಿ ಅಚ್ಚಂಗೋವಿಲ್ ಅಂತೇಳಿ ಅಲ್ಲಿ ಪೂರ್ಣ ಪುಷ್ಕಲಾಂಬ ಸಮೇತ ಅಂತೇಳಿ ಅಲ್ಲಿ ಒಂದು ಅವತಾರದಲ್ಲಿದ್ದಾರೆ. ಹಾಗೆ ಆರ್ಯಂಗಾವಿಲ್ ಅಯ್ಯನಲ್ಲಿ ಪುಷ್ಕಲಾಂಬ ಸಮೇತ ಅಲ್ಲಿ ಒಂದು ಅವತಾರದಲ್ಲಿದ್ದಾರೆ. ಹಾಗೆ ಕುಳತ್ತುಕುಲ ಬಾಲ, ಅವನು ಪುಟ್ಟ ಬಾಲಕನಾಗಿದ್ದಾಗ ಅಲ್ಲಿ ಕುಳತ್ತುಕುಲದಲ್ಲಿ ಅಲ್ಲಿ ಅವರಿಗೆ ಒಂದು ಮಂದಿರವನ್ನು ಮಾಡಿದ್ದಾರೆ. ಆ ಮಂದಿರವು ಕೂಡ ತುಂಬ ವಿಶೇಷವಾಗಿ ಎಲ್ಲ ಚಿಕ್ಕ ಚಿಕ್ಕ ಬಾಗಲು, ಚಿಕ್ಕ ಇದು ಆ ರೂಪದಲ್ಲೇ ಅದಿದೆ. ತದನಂತರ ಅಲ್ಲಿಂದ ಬಂದರೆ ಎರಿಮೇಲಿನ ಧರ್ಮಶಾಸ್ತ್ರ ಅಂತೇಳಿ ಎರಿಮೇಲಿನಲ್ಲಿ ಧರ್ಮಶಾಸ್ತ್ರನಾಗಿ ನೆಲೆಸಿದ್ದಾನೆ. ಅಲ್ಲಿಂದ ಮುಂದೆ ಹೊರಟು ಬಂದು ಅವರು ಶಬರಿಮಲೆಯಲ್ಲಿ ಐಕ್ಯರಾಗ್ತಾರೆ. ಅದಕ್ಕೆ ಒಂದು ಇತಿಹಾಸ ಇದೆ. ಹೀಗೆ 6 ಜಾಗದಲ್ಲಿ ಶಾಸ್ತಾದೇವರು ನೆಲೆಸಿರ್ತಕ್ಕಂಥ ಪವಿತ್ರವಾದುದು. ಅದರಲ್ಲಿ ಶಬರಿಮಲೆಯಲ್ಲಿ ಅವರು ನಿತ್ಯ ಬ್ರಹ್ಮಚಾರಿಯಾಗಿ ಅವರು ನೆಲೆಸಿದ್ದಾರೆ. ಅಯ್ಯಪ್ಪನನ್ನು ನಾವು ಅದನ್ನು ಕಥೆ ಹೇಳೋಕೆ ಹೋದರೆ ತುಂಬ ವಿಸ್ತಾರವಾದಂಥ ಕಥೆ ಇದೆ. 54 ಶಾಸ್ತ್ರಗಳು ಅಯ್ಯಪ್ಪನ ಅವತಾರಗಳಿದೆ. ಅದರಲ್ಲಿ ಈಗ ಪ್ರಾಮುಖ್ಯವಾಗಿ ಕಲಿಯುಗದಲ್ಲಿ ಧರ್ಮಶಾಸ್ತ್ರನಾಗಿ ಶಬರಿಮಲೆಯಲ್ಲಿ ಶ್ರೀ ಧರ್ಮಶಾಸ್ತ್ರರಾಗಿ ನಿತ್ಯ ಬ್ರಹ್ಮಚಾರಿಯಾಗಿ ಅವರು ಅಲ್ಲಿ ನೆಲೆಸಿದ್ದಾರೆ. ಅಲ್ಲಿ ಮಣಿಮಂಟಪ ಅಂತಿದ್ದಾರೆ. ಯಾವಾಗ ಮಣಿಮಂಟಪದಲ್ಲಿ ಅಯ್ಯಪ್ಪ ಸ್ವಾಮಿ ಐಕ್ಯನಾಗಿರ್ತಕ್ಕಂಥದ್ದು. ಶಬರಿಮಲೆಯಲ್ಲಿ ಪರಶುರಾಮ ರಾಜಶೇಖರ ರಾಜರು ಪರಶುರಾಮರಿಂದ ಪ್ರಾರ್ಥನೆ ಮಾಡಿಕೊಂಡು, ಸ್ವಾಮಿ ನನಗೆ ಅಯ್ಯಪ್ಪ ಸ್ವಾಮಿಗಳನ್ನ ನಾವೇನಾದರೂ ಕಾಣಬೇಕು ಅಂದರೆ ಹೇಗೆ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಪರಶುರಾಮರ ಪ್ರಾರ್ಥನೆ ಮಾಡಿ ಅವರಿಂದ 18 ಮೆಟ್ಟಲುಗಳು, 18 ತತ್ವಗಳುಳ್ಳ 18 ಹೇಳ್ತಾರಲ್ಲ ಗುರುಗಳೇ, ಅದೇನೋ ತಾನೇ ಕಟ್ಟಿಸ್ಕೊಂಡ ದೇವಸ್ಥಾನ ಯಾವ್ದಾರು ಇದ್ರೆ ಅದು ಶಬರಿಮಲೆ. ಅವಾಗ ಅಯ್ಯಪ್ಪ ಹೇಳ್ತಾರೆ, ಪರಶುರಾಮದಿಂದ ಸ್ಥಾಪನೆಪಟ್ಟ 18 ಮೆಟ್ಟಲು ಇರತಕ್ಕಂಥ ನನ್ನ ಮಂದಿರ ಅಂತೇಳಿ ಅವರು ಚಿನ್ಮಯ ರೂಪನಾಗಿ ಅವರು ಅಲ್ಲಿ ನೆಲೆಸ್ತಾರೆ. ಅಲ್ಲಿ ನೆಲೆಸಿ ಮತ್ತೆ ಅವರು ಮಣಿಮಂಟಪದಲ್ಲಿ ಅವರು ಐಕ್ಯನಾಗಿರ್ತಕ್ಕಂಥ ಈಗಲೂ ಕೂಡ ಇದೆ. ತುಂಬ ಪವಿತ್ರವಾದಂಥ ಜಾಗ. ಹಾಗೆ ಅಲ್ಲಿ ಮಾಲಿಂಗಪುರದ ಮಂಜು ಮಾತಾ ಅಂತ ಹೇಳ್ತಾರೆ, ಮಧುರ ಮೀನಾಕ್ಷಿ ಕೂಡ ಅಂತ ಇನ್ನೊಂದು ಗಳನ್ನು ಹೇಳ್ತಾರೆ. ಹೀಗೆ ಅಲ್ಲಿ ಇವರ ಪಾವಾಡಗಳು, ಇವರ ಅವತಾರಗಳು ಇದೆಲ್ಲ ಬರ್ತದೆ. ಗುರುಗಳು, ಈಗ ಈ ಶಬರಿಮಲೆ ಯಾತ್ರೆ ಈಗ ನೀವು 50 ವರ್ಷ ಆಯ್ತು ಈಗ ಮಾಲೆ ಹಾಕ್ತಾ ಬರ್ತಿರೋವಂಥದ್ದು. ಈ ಮಾಲೆ ಹಾಕೋದು ಯಾಕೆ? ಒಂದನೇದು. ಎರಡನೇದು, ಈ ಮಾಲೆ ಹಾಕೋದ್ರಿಂದ ಏನ್ ಬದಲಾವಣೆಗಳು ಬರ್ತವೆ ಅನ್ನೋಂಥದ್ರ ಬಗ್ಗೆ. ಇದು ಮಾಲೆ ಹಾಕಿ ಶಬರಿಮಲೆ ಯಾತ್ರೆ ಮಾಡಬೇಕು ಅಂತ ಹಿಂದಿನ ಕಾಲದಿಂದ ಯಾರು ಶಬರಿಮಲೆ ಯಾತ್ರೆ ಮಾಡ್ತಾರೆ ಅವರು ಮಣಿಮಾಲೆಯನ್ನು ಹಾಕಬೇಕು ಅಂತ ಹೇಳ್ತಾರೆ. ಮಣಿಮಾಲೆ ಅಂದರೆ ಅದರಲ್ಲಿ 2 ಥರವಾದ ಮಾಲೆ ಇದೆ. ಒಂದು ರುದ್ರಾಕ್ಷಿ ಮಾಲೆ, ಇನ್ನೊಂದು ತುಳಸಿ ಮಾಲ ಅಂತ ಹೇಳ್ತಾರೆ.
ಇದರಲ್ಲಿ ಯಾವುದಾದ್ರೂ ಒಂದು ಮಾಲೆಯನ್ನು ಹಾಕಿ ಅದಕ್ಕೆ ಒಂದು ಡಾಲರ್ ಅಂತ ಹೇಳ್ತೀವಿ, ಅದು ಡಾಲರ್ ಇರಲೇಬೇಕು. ಮಾಲೆ ಜೊತೆಯಲ್ಲಿ ಒಂದು ಡಾಲರ್ ಹಾಕಿ ಮಾಲೆಯನ್ನು ಧಾರಣೆ ಮಾಡಿ ಅಲ್ಲಿಂದ ನಾವು ವ್ರತವನ್ನು ಆಚರಣೆ ಮಾಡ್ತೀವಿ. ಯಾಕೆ ಮಾಲೆ ಹಾಕಿ ವ್ರತವನ್ನು ಆಚರಣೆ ಮಾಡಬೇಕಾದ್ರೆ ನಮಗೆ ಒಂದು ಡ್ರೆಸ್ ಕೋಡ್ ಅಂತ ಇದೆ. ನಾವು ಕರಿ ಪಂಚೆಯನ್ನು ಕರಿ ಶರ್ಟನ್ನು ಹಾಕ್ಕೊಂಡು ಮಾಲಾಧಾರಣೆ ಆಗಿ, ಯಾಕೆಂದರೆ ನಾವು ವ್ರತವನ್ನು ಆಚರಣೆ ಮಾಡಬೇಕಾದ್ರೆ ನಮಗೆ ಎದುರುಗಡೆ ಯಾರೇ ಭಕ್ತರು ಸಿಕ್ಕಿದ್ರೆ, ಯಾರಾದರೂ ಸಿಕ್ಕಿದಾಗ ಅವರಿಗೆ ನಾವು ಗುರುತಿಸುವಂಥವ್ರು ಆಗಬೇಕು. ಇವರು ಶಬರಿಮಲೆ ಮಾಲೆ ಹಾಕಿದ್ದಾರೆ, ಅದರಿಂದ ಇವರು ಅಯ್ಯಪ್ಪ ವ್ರತಾಚರಣೆಗಳು, ಇವರಿಗೆ ಯಾವುದೇ ರೀತಿಯಾದಂಥ ಅಲ್ಲಿ ಅವ್ರಿಗೆ ಅಸಹ್ಯಕರವಾದಂಥ ಯಾವುದೇ ಕೂಡ ಆಗಬಾರ್ದು. ಮಾತಿನಲ್ಲಿರ್ಬೋದು ಅಥವಾ ನಡತೆಯಲ್ಲಿರ್ಬೋದು, ಅದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೋಸ್ಕರವಾಗಿ ಈ ಮಾಲಾಧಾರಣೆ ಅಂತೇಳಿ ಅವರಿಗೆ ಒಂದು ಗುರುತನ್ನು ಸಿಕ್ಕುವಂಥ ಒಂದು ಪದ್ಧತಿ. ಅದರಿಂದ ಆ ವ್ರತಾಚರಣೆಗೆ ಇದೊಂದು ಗುರುತು ಅಂತ ಹೇಳಿ ಮಾಡಿದ್ದಾರೆ ಗುರುಗಳೇ. ಈಗ ಆ ಮಾಲೆಯಲ್ಲೂ ಕೂಡ ತುಳಸಿ ಮಾಲೆನೂ ಹಾಕ್ತಾರೆ, ತುಳಸಿ ಮಾಲೆ ಜೊತೆಗೆ ರುದ್ರಾಕ್ಷಿ. ಅದಕ್ಕೆ ನಾನ್ ಕೇಳ್ಪಟ್ಟಿದ್ದೆಲ್ಲೋ ಒಂದ್ ಕಡೆ ಹರಿಹರ ಪುತ್ರ ಆಗಿರೋದ್ರಿಂದ ಹರಿದು ತುಳಸಿ ಮಾಲೆ, ಶಿವಂದು ರುದ್ರಾಕ್ಷಿ ಮಾಲೆ, ಈ ಎರಡು ಮಾಲೆಗಳನ್ನು ಹಾಕುವಂತವ್ರು ಸಂಖ್ಯೆನೂ ಜಾಸ್ತಿ ಇದೆ ಅಂತ ಅನ್ಸುತ್ತೆ. ಇಲ್ಲ, ಆಗುತ್ತೆ. ಇದು ಕಾಲ ಬದಲಾವಣೆ ಆಗ್ತಾ ಟೈಮ್ ಆಗ್ತಾ ಏನಾಯ್ತು, ಜನರು ಅವರವರ ಆಚರಣೆಗಳನ್ನ ಅವ್ರ ಬಗ್ಗೆ ತಿಳಿದಿದ್ದನ್ನ ಹರಿಹರ ಪುತ್ರ ಅಂತ ನಮ್ಮ ಅಯ್ಯಪ್ಪನಿಗೆ ವಿಶೇಷವಾಗಿ ಹರಿಹರ ಪುತ್ರನ್ನು ಹರಿಗೆ ತುಳಸಿ, ಶಿವನಿಗೆ ರುದ್ರಾಕ್ಷಿ, ಈ ಎರಡು ಮಾಲೆಯನ್ನು ಹಾಕಿ ಹರಿಹರ ಪುತ್ರನಿಗೆ ರುದ್ರಾಕ್ಷಿ ಮತ್ತೆ ತುಳಸಿ ಮಾಲೆಯನ್ನು ಹಾಕೊಂಡು ವ್ರತಾಚರಣೆಯನ್ನ ಮಾಡಿ 48 ದಿನ ಅಥವಾ 41 ದಿನ ಇದೆ. ಇದರಲ್ಲಿ 60 ದಿನಗಳು ಕೂಡ ವ್ರತನೂ ಬರ್ತದೆ. ಯಾಕಂದ್ರೆ ನಾವು ನವೆಂಬರ್ 16ನಿಂದ ಜನವರಿ 14 ಹಾಗೆ 18ವರೆಗೂ ದೇವಸ್ಥಾನ ತೆಗೆದಿರುತ್ತೆ. ದೇವಸ್ಥಾನ ಬಾಗಿಲ ಆಗೋವರೆಗೂ ಕೆಲವರು ಮಾಲೆ ಬಿಚ್ಚೋದಿಲ್ಲ, ಮಾಲೆನ ವಿಸರ್ಜನೆ ಮಾಡೋಲ್ಲ. ಅದರಿಂದ 41, 48 ಮತ್ತು 60 ದಿನಗಳು, ಈಗ 3 ಇದರಲ್ಲೂ ಆಗತ್ತೆ. ಈಗ ಕಾಲ ಬದಲಾವಣೆ ಆಗಿದೆ, ಮತ್ತೆ ಜನಗಳಿಗೆ ಈಗ ತಮ್ಮ ಕಾಲವನ್ನ ಅದಕ್ಕೆ ಕೂಡಿಕೊಳ್ಳ. ಮುಂಚೆ ಮನೆ ದೊಡ್ಡದಾಗಿತ್ತು, ಮನೆ ಚಿಕ್ಕದಾಗಿದೆ, ಅಲ್ಲಿ ವ್ರತಾಚರಣೆ ಮಾಡೋದಕ್ಕೆ ಸವಲತ್ತುಗಳು ಇರೋದಿಲ್ಲ. ಅದರಿಂದ ಏನ್ ಮಾಡ್ತಾರೆ, 1 ವಾರ 15 ದಿವಸ 20 ದಿವಸ ಹೋಗಿದ್ದಾರೆ. ಆದ್ರೆ ನಾವು ಗುರುಗಳಾಗಿ ನಾವೇನಾದ್ರು ಹೇಳ್ಬೇಕಂದ್ರೆ, ಇಲ್ಲ, ನೀವು 41 ದಿನ ನೀವು ವ್ರತಾಚರಣೆ ಮಾಡಿದಾಗ ಮಾತ್ರ ನೀವು ಅಯ್ಯಪ್ಪನ ಮಹಿಮೆಯನ್ನು ತಿಳ್ಕೊಳಕ್ಕಾಗತ್ತೆ. ಮತ್ತೆ ವ್ರತಾಚರಣೆ ಮಾಡಿದಾಗ ಅದರ ಅನುಭೋಗವನ್ನ ನೀವು ಹೇಗೆ ಅನುಭವಿಸ್ತೀರಾ ಅನ್ನೋದು ನಿಮಗೆ ಗೊತ್ತಾಗತ್ತೆ. ಅದರಿಂದ ನಾವು ಹೇಳೋದು, ಕಡಿಮೆ ಕನಿಷ್ಠ 41 ದಿನಗಳ ಮಾಲೆ ಹಾಕಿ, ಆ ಮಾಲೆ ಹಾಕಿದಾಗ ಮನಸ್ಸು ಶುಭ್ರವಾಗುತ್ತೆ, ಕಣ್ಣು ಶುದ್ಧಿ ಆಗುತ್ತೆ, ಕಿವಿಗಳು ಶುದ್ಧಿ ಆಗುತ್ತೆ, ನಿಮ್ಮ ಆಲೋಚನೆ ಶುದ್ಧಿ ಆಗುತ್ತೆ, ನಿಮ್ಮ ನಡೆ ಶುದ್ಧಿ ಆಗುತ್ತೆ, ನಿಮ್ಮ ಕೈಗಳು ಶುದ್ಧಿ ಆಗುತ್ತೆ. ಇಷ್ಟೆಲ್ಲ ಶುದ್ಧಿ ಆದ್ಮೇಲೆ ನಿಮಗೆ ಜೀವನದಲ್ಲಿ ಕಷ್ಟನೇ ಬರುವುದಿಲ್ಲ. ಕಷ್ಟ ಬರುತ್ತೆ, ಮನುಷ್ಯನಿಗೆ ಕಷ್ಟ ಬರೋದೇ ಇಲ್ಲ ಅಂತಲ್ಲ, ಆದರೆ ಈ ವ್ರತಾಚರಣೆ ಯಾರು ಕಟ್ನಿಟ್ಟಾಗಿ ಮಾಡಿರ್ತಾರೆ ಅವರಿಗೆ ಕಷ್ಟ ಅನ್ನೋದು ಗೊತ್ತೇ ಆಗೋದಿಲ್ಲ. ಯಾಕಂದ್ರೆ ಅವರು ಎಲ್ಲವನ್ನು ತ್ಯಾಗ ಮಾಡಿರ್ತಾರೆ, ಕೋಪವನ್ನ ತ್ಯಾಗ ಮಾಡಿರ್ತಾರೆ, ಪರಿಸರವನ್ನ, ಅಂದ್ರೆ ಏನು ಪರಿಸರದಲ್ಲಿ ಏನು ಬೇಕು ಅಂತೇಳಿ ನೀವು ಹುಡ್ಕೊಂಡು ಹೋಗಿದ್ದೀರಿ ವ್ರತಾಚರಣೆ ಮಾಡಿ, ಆ ಪರಿಸರದಲ್ಲಿದ್ದಾಗ ಬೇರೆ ಪರಿಸರಕ್ಕೆ ನಿಮ್ಗೆ ಸಂಬಂಧನೇ ಬರೋದಿಲ್ಲ. ತಂದೆ ತಾಯಿಗೆ ಒಳ್ಳೆ ಮಗನಾಗ್ತಾರೆ, ಮನೆಯಲ್ಲಿ ಸಂಸಾರಿ ಅಂದ್ರೆ ಹೆಂಡತಿಗೆ ಒಳ್ಳೆ ಗಂಡನಾಗ್ತಾರೆ, ಮಕ್ಕಳಿಗೆ ಒಳ್ಳೆಯ ತಂದೆ ಆಗ್ತಾನೆ, ಸ್ನೇಹಿತರಿಗೆ ಒಳ್ಳೆಯ ಸ್ನೇಹಿತನಾಗ್ತಾನೆ. ಹೀಗೆ ಈ 48 ದಿನಗಳ ವ್ರತವನ್ನು ಮಾಡಿದಾಗ ಇವೆಲ್ಲವನ್ನೂ ಅದರಲ್ಲಿ ಪಡಿಬಹುದು. ಇದು ವ್ರತಾಚರಣೆಯ ವಿಶೇಷ. ಮತ್ತೆ ಮುಂದಿನ ಪ್ರಶ್ನೆ ಅದೇ ಗುರು, ಈಗ ಈ ಮಾಲೆ ಹಾಕ್ಬೇಕಾದ್ರೆ ಮಾಡಬೇಕಾದಂತ ನಿಯಮಗಳು, ಈಗ ಏನಂದ್ರೆ ಕೆಲವೊಂದ್ ಕಡೆ ನಿಯಮಗಳು ಅಂದಿದ ತಕ್ಷಣ ಅದು ಅಯ್ಯಪ್ಪನೇ ಈ ನಿಯಮಗಳು ಮಾಡಿರೋದ ಅಥವಾ ನಾವು ಮಾಡ್ಕೊಂಡಿರುವಂತ ನಿಯಮಗಳ? ಇದು ನಿಯಮಗಳೇನೆಂದ್ರೆ, ಮಾನವನು ಗೊತ್ತಿಲ್ಲದೋ ಕೆಲವು ಸಂಕಟಗಳಲ್ಲಿ ಸಿಗಾಕೊಂಡಿರ್ತಾನೆ. ಆ ಸಂಕಟಗಳಲ್ಲಿ ನಾವು ಎಣಿಸ್ಬೋದು, 1, 2, 3, 4 ಸಂಕಟಗಳಲ್ಲಿ ನಾನಾ ತರವಾದ ವಿಧಗಳಿದೆ, ಅದನ್ನ ನಾವು ಹೇಳಕ್ಕಾಗೋದಿಲ್ಲ. ಆ ಸಂಕಟಗಳಿಂದ ಹೊರಬರಬೇಕಾದ್ರೆ, ಅವನ ದುಃಖದಿಂದ ಹೊರಬರಬೇಕಾದ್ರೆ, ಅಥವಾ ಅವನಿಗೆ ಯಾವುದೋ ಮನೋವ್ಯಾಧಿಯಿಂದ ಹೊರಬರಬೇಕಾದ್ರೆ, ನಮ್ಮ ಶಬರಿಮಲೆಯ ಏನು ವ್ರತಾಚರಣೆ ಮಾಡಿ ದಿನನಿತ್ಯ ಬೆಳಗ್ಗೆ ಮುಂಜಾನೆ
ಸೂರ್ಯ ಉದಯ ಆಗೋ ಮುನ್ನ ಅವನು ಸ್ನಾನ ಮಾಡಿ, ಹಿಂದೆ ಎಲ್ಲ ತಣ್ಣೀರು ಸ್ನಾನ ಮಾಡ್ತಾ ಇದ್ರು, ಈಗ ನಮಗೆಲ್ಲ ಸವಲತ್ತು ಇರೋದ್ರಿಂದ ನಾವು ಬಿಸಿನೀರು ಸ್ನಾನ ಮಾಡ್ಬೋದು, ಮಾಡಬಾರ್ದು ಅಂತೇನಿಲ್ಲ. ಮಾಡಿ ಮತ್ತೆ ನಾವು ನಮ್ಮ ಮನೆಯಲ್ಲಿ ಏನು ಅನುಕೂಲ ಇದೆ, ಒಂದು ಅಯ್ಯಪ್ಪ ಸ್ವಾಮಿ ಫೋಟೋ ಇಟ್ಟು ಒಂದು ದೀಪವನ್ನು ಹಚ್ಚಿ ಅಥವಾ 2 ದೀಪವನ್ನು ಹಚ್ಚಿ ನಮಗೆ ಏನು ಸೌಕರ್ಯ ಇದೆ ಆ ಸೌಕರ್ಯದಲ್ಲಿ ಅವನ ಪೂಜೆ ಮಾಡಿ ಶರಣಕ್ಕೆ ಹೋಗಿ ನಾವು ಮುಂದಿನ ನಮ್ಮ ಏನು ಕರ್ತವ್ಯಗಳಿದೆ, ನಾವು ಉದ್ಯೋಗಸ್ಥರಾಗ್ಬೋದು, ವ್ಯಾಪಾರಸ್ಥರಾಗ್ಬೋದು, ಮತ್ತೊಂದಿರ್ಬೋದು, ನಮ್ಮ ಉದ್ಯೋಗಕ್ಕೆ ಹೋಗಿ ಮತ್ತೆ ಸಂಜೆ ಬಂದು ಸಂಧ್ಯಾ ಸ್ನಾನವನ್ನು ಮಾಡಿ ಶುಚಿಭೂತರಾಗಿ ನಾವು ಮತ್ತೆ ಅಯ್ಯಪ್ಪ ಸ್ವಾಮಿಯ ನಮ್ಮ ಮನೆಯಲ್ಲಿ ಏನು ವ್ಯವಸ್ಥೆ ಇದೆ ಆ ವ್ಯವಸ್ಥೆ ದೀಪವನ್ನು ಹಚ್ಚಿ ಕುತ್ಕೊಂಡು ಶಬರಿಮಲೆ ಅಯ್ಯಪ್ಪ ಸ್ವಾಮಿಯ ಶರಣನ್ನ ಕೂಗಿ ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ ಅಂತೇಳಿ ಶರಣಕ್ಕೆ ಹೋಗಿ ತದನಂತರ ಅಲ್ಲಿ ಅವರ ಮನೆಯ ಸುತ್ತಮುತ್ತ ಯಾವುದು ದೇವಾಲಯಗಳಿದೆ ಆ ದೇವಾಲಯಕ್ಕೆ ಹೋಗಿ ಆ ದೇವಾಲಯದ ಪರಿಸರದಲ್ಲಿ ಅವರು ಕಾಲ ಕಳೆಯುವಂತಾಗಿ, ಆ ದೇವಾಲಯದ ಏನಾದರೂ ಕೆಲಸ ಕಾರ್ಯಗಳಿದೆ ಅದರಲ್ಲಿ ಭಾಗವಹಿಸಿ. ಯಾಕೆಂದ್ರೆ ವ್ರತವಾಚರಣೆ ಮಾಡಬೇಕಾದ್ರೆ ಅಷ್ಟು ಸುಲಭದ ಮಾತಲ್ಲ. ವ್ರತಾಚರಣೆ ತುಂಬಾ ಕಠಿಣವಾದುದು. ಯಾಕೆಂದ್ರೆ ಚಂಚಲ ಮನಸ್ಸು ಎಲ್ಲೆಲ್ಲೋ ಹೇಳ್ಕೊಂಡು ಹೋಗ್ತದೆ. ಆ ಹೇಳ್ಕೊಂಡು ಹೋಗೋ ಮನಸ್ಸನ್ನ ಒಂದು ಕಡೆ ಸೇರಿಸ್ಬೇಕಂದ್ರೆ ನೀವು ಆ ಪರಿಸರದಲ್ಲಿ ಇರಬೇಕು. ಆ ಪರಿಸರ ನಿಮ್ಮ ಮನೆಯಿಂದ ಅಕ್ಕಪಕ್ಕದಲ್ಲಿ ಎಲ್ಲಿ ದೇವಸ್ಥಾನಗಳಿದೆ, ಮಠ ಮಂದಿರಗಳಿದೆ, ಅಲ್ಲಿ ಹೋಗಿ ಅಲ್ಲಿ ಕಾಲ ಮಾಡಿ ಬಂದು ಪ್ರಸಾದವನ್ನು ಸ್ವೀಕರಿಸಿ ಮಲಗುವುದು. ಮಲಗುವ ವಿಧಾನ ಏನು? ಚಾಪೆ ಮೇಲೆ ಮಲಗಬೇಕು, ದಿಂಬಿರಬಾರ್ದು. ಯಾಕೆ? ಎಲ್ಲಿ ನಾವು ಆ ಚಾಪೆ ಮೇಲೆ ಮಲಗಿದಾಗ ನಮಗೆ ಎಲ್ಲೋ ದೇಹಕ್ಕೆ ಒಂದು ದಂಡನೆ ಕೊಟ್ಟಂಗಾಗತ್ತೆ. ಆಗ ನಿಮಗೆ ಬೇರೆ ಯಾವುದು ಆಸೆ ಬರೋದಿಲ್ಲ, ನಿಮಗೆ ದುಷ್ಟ ಕನಸುಗಳು ಬರೋದಿಲ್ಲ. ಇದನ್ನ ಅವಾಯ್ಡ್ ಮಾಡ್ಬೇಕು ಅಂತ. ಆಮೇಲೆ ನಾವು ಶಬರಿಮಲೆ ಯಾತ್ರೆ ಮಾಡ್ಬೇಕಾದ್ರೆ, ಈಗ ಯಾತ್ರೆ ಬೆಳಿಗ್ಗೆ ಹೋಗ್ತೀವಿ ನಾವು, ರಾತ್ರಿ ಮಾರನೇ ದಿವಸ ಬೆಳಿಗ್ಗೆ ಬರ್ತೀವಿ. ಹಿಂದೆ ಶಬರಿಮಲೆ ಯಾತ್ರೆ ಮಾಡ್ಬೇಕಂದ್ರೆ ಕನಿಷ್ಠ 15 ದಿನಗಳ ಕಾಲ ತಗೊಳ್ತಾ ಇತ್ತು. ಆಮೇಲೆ 15 ದಿನದಿಂದ 10 ದಿನಕ್ಕೆ ಬಂತು. ಆಗ ದಾರಿನಲ್ಲಿ ನಮಗೆ ಯಾವುದು ವ್ಯವಸ್ಥೆ ಇರಲಿಲ್ಲ. ಎಲ್ಲಿ ಏನ್ ಸಿಗುತ್ತೆ ಅದಕ್ಕೆ ನಾವು ಹೋಗೋಬೇಕಾಗಿತ್ತು. ಆ ಹೋಗೋದಿಕ್ಕೆ ಆ ವ್ರತಾಚರಣೆ ಮಾಡುವಾಗ ಇದನ್ನೆಲ್ಲ ಅಳವಡಿಸ್ಕೊಂಡು ಹೋಗೋದು. ಚಾಪೆ, ಹಾಸಿಗೆ ರಹಿತವಾದಂತಹ ಚಾಪೆ ಮೇಲೆ, ಮತ್ತೆ ದಿಂಬು ರಹಿತವಾದಂತಹ ವ್ಯವಸ್ಥೆ, ಮತ್ತೆ ಆಹಾರದಲ್ಲಿ ತುಂಬಾ ಸರಳ ರೀತಿಯಾದ ಆಹಾರವನ್ನ ತಗೊಳ್ಳೋದು. ಯಾಕೆಂದ್ರೆ ನಾವು ಯಾತ್ರೆ ಮಾಡ್ಬೇಕಾದ್ರೆ ನಮ್ಗೆ ಯಾವುದು ಆಹಾರ ದೊರಕೋದಿಲ್ಲ. ಆದ್ರಿಂದ ಆಹಾರದಲ್ಲೂ ಕೂಡ ಒಪ್ಪತ್ತು ಈ ಸರಳತೆ ಆಹಾರವನ್ನ ತಗೊಂಡು ಮಾಡೋದ್ರಿಂದ ನಮಗೆ ಯಾತ್ರೆ ಮಾಡ್ಬೇಕಾದ್ರೆ ಯಾವ ರೀತಿ ತೊಂದರೆ ಬರುವುದಿಲ್ಲ ಅಂತೇಳಿ ಈ ವ್ರತಾಚರಣೆಯಲ್ಲಿ ಇದನ್ನ ಅಳವಡಿಸ್ಕೊಂಡಿದ್ದಾರೆ. ಈ ಕೆಲವರು ಪಾದಯಾತ್ರನೂ ಕೂಡ ಮಾಡುವಂತ ಸಂಖ್ಯೆನೂ ತುಂಬಾ ದೊಡ್ಡ ಪ್ರಮಾಣದಲ್ಲಿ ನಾವು ನೋಡಬಹುದು. ಅಂದ್ರೆ ನೀವ್ ಹೇಳ್ತಿರುವಂತದ್ದು ಇದೆಲ್ಲವೂ ಕೂಡ ಕನೆಕ್ಟ್ ಆಗ್ತಾ ಹೋಗುತ್ತೆ. ಜೊತೆ ಗುರುಗಳೇ, ಇನ್ನೊಂದು ಇಂಪಾರ್ಟೆಂಟ್ ಏನಂತ ಕೇಳಿದ್ರೆ, ಈ ಶಬರಿಮಲೆ ಮಾಲೆ ಹಾಕೊಂಡಾಗ, ಆಮೇಲೆ ಶಬರಿಮಲೆ ಯಾತ್ರೆ ಮಾಡ್ತಾ ಇದ್ದೀನಿ, ನಾನು ಮಾಲೆ ಹಾಕಿದಾಗ ತುಂಬಾ ಜನ ನಾನು ನೋಡಿದ್ದೀನಿ, ಸಿಗರೇಟ್ ಹೊಡಿತಾರೆ, ಪಾನ್ ಪರಾಕ್ ಹಾಕ್ತಾರೆ, ಎಣ್ಣೆ ಹೊಡಿತಾರೆ. ಈ ತರದವರು ಯಾಕೆ ಮಾಲೆ ಹಾಕ್ಬೇಕು ಅಂತ ನನ್ನ ಪ್ರಶ್ನೆ ಗುರು. ಈಗ ಏನಾಗಿದೆ, ಎಲ್ಲಿ ಜನಸಂದಣಿ ಮುಂಚೆ 10 ಜನ ಇದ್ರು, 20 ಜನ ಆದ್ರು, 20ದಿಂದ 100 ಆಯ್ತು, 100ರಿಂದ 1000 ಆಯ್ತು, 1000ದಿಂದ 1,00,000 ಕೊಂಡೋದು. ಈ 1,00,000 ಜನದಲ್ಲಿ ಅಲ್ಲಿ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅದರಲ್ಲಿ ಬೇರೆ ಬೇರೆ ರೀತಿ ಜನನು ಸೇರ್ಕೊಳ್ತಾರೆ. ಅವ್ರು ಯಾರು ಬೀಡಿ, ಸಿಗರೇಟು ಮತ್ತೆ ಬೇರೆ ಬೇರೆ ಏನು ದುಷ್ಟ ಚಟಗಳನ್ನ ಇಟ್ಕೊಂಡಿದ್ದಾರೆ, ಮಾಲೆ ಧರಿಸಿ ಕೂಡ ಅವರಿಗೆ ಅರಿವಿದೆ. ಆದರೆ ಅವರು ಕಠಿಣ ನಿರ್ಧಾರ ತೆಗೆದುಕೊಳ್ಳದೆ ಚಂಚಲ ಮನಸ್ಸಿಂದ ಇದ್ದವರಿಗೆ ಆ ರೀತಿ ಮಾಡ್ತಾರೆ. ಆದರೆ ಅದು ತುಂಬಾ ಕಡಿಮೆ. 100ಕ್ಕೆ 1-2% ಇರ್ಬೋದು, ಇಲ್ಲ ಅಂತ ಹೇಳಿಲ್ಲ, ಇರ್ಬೋದು. ಅದೇನು ನಮಗೇನು ಬೇರೆಯವರಿಗಾಗ್ಲಿ ಅಥವಾ ನಮ್ಮ ದೇವರ ಆಚರಣೆಗಾಗ್ಲಿ ಯಾವ ರೀತಿಯಾದಂತ ತೊಂದರೆ ಇಲ್ಲ. ಅಲ್ಲ, ಅವರು ಹಾಕೊಂಡು ಮಾಡುವಂಥದ್ದು ಇದು ಸರಿನಾ? ತಪ್ಪು ಅದು. ಅವರು ವ್ರತಾಚರಣೆ ಮಾಡುವರು ಮಾಲಾಧಾರಣೆ ಮಾಡಿದ ಮೇಲೆ ಎಲ್ಲವನ್ನ ತ್ಯಜಿಸಲೇಬೇಕು. ತ್ಯಜಿಸಿದ್ರೆ ಮಾತ್ರನೇ ನಿಮಗೆ ಅಯ್ಯಪ್ಪನ ಯಾತ್ರೆ ಅಥವಾ ಅಯ್ಯಪ್ಪನ ದರ್ಶನ ಪಡೆದ ಭಾಗ್ಯವನ್ನ ನಿಮಗೆ ದೊರಕುತ್ತೆ. ಇಲ್ಲದೆ ಇದ್ರೆ ನಿಮಗೆ ಅಯ್ಯಪ್ಪನ ಯಾತ್ರೆ ಆಗಲಿ ಅಥವಾ ಆ ದರ್ಶನದ ಭಾಗ್ಯವಾಗಲಿ ಅಥವಾ ಅದರಿಂದ ಸಿಕ್ಕುವಂತ ನಿಮಗೆ ಯಾವುದೇ ರೀತಿಯಾದ ಪುಣ್ಯವಾಗಲಿ ನಿಮಗೆ ದೊರಕೋದಿಲ್ಲ. ನೀವು ಕಂಡಂತ ಅಯ್ಯಪ್ಪ ಅಂದ್ರೆ ನಿಮಗೆ ಅಯ್ಯಪ್ಪ ಹೇಗೆ ಫೀಲ್ ಆಗಿದ್ದಾರೆ ಗುರು? ನಾವು
ನಾನು ನನ್ನ ವಯಸ್ಸು ಸುಮಾರು 20 ವರ್ಷ ನಾನು ತುಂಬಾ ಯೌವನದಲ್ಲಿದ್ದಂತಹ ಇದು. ಆಗ ನನಗೆ ಶಬರಿಮಲೆ ಬೇರೆ ಇಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಮಲಯಾಳಿ ಆ ಕೇರಳ ಭಾಗದವರು ನಮ್ಮ ಬೆಂಗಳೂರು ನೆಲೆಸಿದ್ರು. ಅವರು ಮಾಲೆ ಹಾಕೊಂಡು ಶಬರಿಮಲೆಗೆ ಹೋಗ್ತಾ ಇದ್ರು. ನಾವೆಲ್ಲ ಹೋಗಿ ಏನಿದು ಕಪ್ಪಟ್ಟೆ ಹಾಕೊಂಡಿದ್ದೀರಾ, ಮಾಲೆ ಹಾಕೊಂಡಿದ್ದೀರಾ ಏನಂದಾಗ ಅವರು ನಮಗೆ ಅಯ್ಯಪ್ಪನ ಮಹಿಮೆ ಬಗ್ಗೆ, ವ್ರತಾಚರಣೆ ಬಗ್ಗೆ ವಿವರವನ್ನು ಹೇಳಿದ್ರು. ಅವಾಗ ನಾವು ಅವ್ರನ್ನ ಕೇಳ್ಕೊಂಡು ನಾವು ಹೋಗ್ಬೋದಾ ಶಬರಿಮಲೆಗೆ? ಓ, ಯಾರು ಬೇಕಾದ್ರೂ ಹೋಗ್ಬೋದು, ನೀವು ಎಷ್ಟು ವ್ರತಾಚರಣೆಯನ್ನ ಕಟ್ನಿಟ್ಟಾಗಿ ಮಾಡ್ಕೊಂಡು ಹೋಗ್ತೀರಾ, ನಿಮ್ಗೆ ಅದ್ರ ಫಲ ಬರುತ್ತೆ ಅಂದರು. ಆಗ ನಾವು ಅವರ ಮಾತು ಕೇಳಿ ಅಲ್ಲಿ ಆ ಮಲಯಾಳಿ ಗುರುಸ್ವಾಮಿಗಳು ಅಂತ ಹೇಳಿದ್ರು, ಅವರ ಕೈನಲ್ಲಿ ಮಾಲೆ ಹಾಕ್ಸ್ಕೊಂಡು ನಾವು ಆ ವ್ರತಾಚರಣೆ ಮಾಡಿದೋ. ಆ ವ್ರತಾಚರಣೆ ಮಾಡಿ ಆಗ ನಾವು ಹೋಗೋ ಕಾಲದಲ್ಲಿ ಕೇವಲ 200 ರೂಪಾಯಿಗಳಿದ್ರೆ 200 ರೂಪಾಯಿಗಳಿಗೆ ನಾವು ಶಬರಿಮಲೆಗೆ ಹೋಗಿ ಕನ್ಯಾಕುಮಾರಿ ಸುತ್ತಿ ಬರ್ತಾ ಇದ್ದೋ. ಆ ಕಾಲದಲ್ಲಿ ಅಷ್ಟು ಚೆನ್ನಾಗಿತ್ತು. ಓಕೆ, ನೀವು ಅವಾಗ ದುಡ್ಡಿನ ಸಮಸ್ಯೆ, ಆ 200 ರೂಪಾಯಿ ಕೂಡ ತೊಂದರೆ ಇತ್ತು. ಇಲ್ಲ, ಆ ಕಾಲದಲ್ಲಿ 200 ರೂಪಾಯಿ ಮಹಾ ದೊಡ್ಡದೇ ಇತ್ತು. ಆದರೂ ಮಾಡ್ಕೊಂಡು ಬರ್ತಾ ಇದ್ದೋ. ಆಮೇಲೆ 1 ವರ್ಷ ಯಾತ್ರೆ ಆಯಿತು, ಮತ್ತೆ ಇನ್ನೊಂದು ವರ್ಷ ಯಾತ್ರೆ ಮಾಡಿದೋ. ಆದಾಗ ನಮಗೆ ಅದರ ಅನುಭವ ತುಂಬ ಅದ್ಭುತವಾಯಿತು, ಸಾಕ್ಷಾತ್ಕಾರ ಆಯಿತು ನಮಗೆ. ಆಗ ನಾವು ಅದನ್ನ ಮಾಡ್ಕೊಂಡೋದೋ. ನಾನು ಮತ್ತೆ ನನ್ನ ಜೊತೆಯಲ್ಲಿ ಎಲ್ಲ ಸ್ನೇಹಿತರು, ಬಂಧು ಬಳಗ, ಹೀಗೆ ಎಲ್ಲ ಒಬ್ಬರು ಸೇರಿಕೊಂಡ್ರು. ಈ ಶಬರಿಮಲೆ ವಿಶೇಷ ಏನಂದ್ರೆ, ಯಾರು ಮಾಲಾಧಾರಿಗಳಾಗ್ತೀವಿ, ನಮ್ಮಲ್ಲಿ ಜಾತಿ ಮತ ಭೇದ ಯಾವುದೂ ಇಲ್ಲ. ಅದರಲ್ಲಿ ಉಚ್ಚ ನೀಚ, ದೊಡ್ಡವ ಚಿಕ್ಕವ ಅನ್ನುವ ಯಾವ ರೀತಿಯ ಭೇದವೂ ಇಲ್ಲ. ನಾವೆಲ್ಲ ಒಟ್ಟುಗೂಡಿ ಆಗ ನಾವೆಲ್ಲ ವೆರಿ ಅಂತ ಹೇಳ್ತಾ ಇದ್ದೋ. ಒಂದ್ ಕಡೆ ಸೇರಿ ಅಲ್ಲೊಂದು ಫೋಟೋ ಇಟ್ಕೊಂಡು ನಾವೆಲ್ಲ ಒಂದ್ ಕಡೆ ಅಲ್ಲೇ ನಾವೇ ಅಡಿಗೆಗಳು ಮಾಡ್ಕೊಂಡು ನಾವೇ ಪ್ರಸಾದಗಳು ಮಾಡ್ಕೊಂಡು ಗುಂಪಾಗಿ ಇರ್ತಾ ಇದ್ದೋ. ಅದು ತುಂಬಾ ವಿಶೇಷ. ಅದು ಈಗ ಎಲ್ಲೋ ಕಡಿಮೆ ಆಗಿದೆ. ಆದ್ರೆ ಅದು ತುಂಬಾನೇ ಅದ್ಭುತ. ಯಾವುದೇ ರೀತಿ ಜಾತಿ ಮತ ಭೇದವಿಲ್ಲ, ಯಾವುದೇ ಉಚ್ಚ ನೀಚ ಬಡವ ಬಲ್ಲಿದ ಇಲ್ಲ. ಒಬ್ಬ ಆಟೋ ರಿಕ್ಷಾ ಡ್ರೈವರ್ ಇರ್ಬೋದು, ಒಬ್ಬ ಕೂಲಿಗಾರ ಇರ್ಬೋದು, ಒಬ್ಬ ಕಾರ್ಖಾನೆ ಮಾಲೀಕ ಇರ್ಬೋದು, ಒಬ್ಬ ಸ್ಕೂಲ್ ಮೇಸ್ಟರ್ ಇರ್ಬೋದು, ಅಥವಾ ಬಿಸ್ನೆಸ್ ಮ್ಯಾನ್ ಇರ್ಬೋದು. ನಾವೆಲ್ಲ ಒಟ್ಟಿಗೆ ಸೇರ್ಕೊಳ್ತಾ ಇದ್ದೋ. ಒಬ್ಬರಿಗೆ ನಾವು ಅನ್ಯೋನ್ಯವಾಗಿ ಅವರ ಕಾಲಿಗೆ ನಮಸ್ಕಾರ, ಅವರ ಕಾಲಿಗೆ ನಾವು ನಮಸ್ಕಾರ ಮಾಡಿ ಅಷ್ಟು ಅದ್ಭುತವಾಗಿ ಹೋಗ್ತಾ ಇತ್ತು. ಈಗ ಕಾಲ ಬದಲಾವಣೆ ಇದೆ, ಈಗ ಆಧುನಿಕತೆ ಇದೆ. ಈಗೆಲ್ಲ ಅದೆಲ್ಲ ಸ್ವಲ್ಪ ಕಡಿಮೆ ಆಗಿ ಅವರವರೇ ಒಂದು ಗುಂಪು ಮಾಡ್ಕೊಂಡು ಇವಾಗ ಮುಂಚೆ ಯಾತ್ರೆ ಮಾಡ್ಬೇಕಂದ್ರೆ ಗುರುಸ್ವಾಮಿ ಮತ್ತೆ ಅಲ್ಲಿ ವೆರಿ ಮಾಡಿ ಗುಂಪು ಮಾಡ್ಕೊಂಡೇ ನಾವು ಯಾತ್ರೆ ಮಾಡ್ಕೋಬೇಕಾಗಿತ್ತು. ಈಗ ಏನಿಲ್ಲ, ಈಗೆಲ್ಲ ಸವಲತ್ತಿದೆ. ಟ್ರೈನಲ್ಲಿ ಹೋಗ್ಬೋದು, ಬಸ್ನಲ್ಲಿ ಹೋಗ್ಬೋದು, ಕಾರಲ್ಲಿ ಹೋಗ್ಬೋದು, ಟೆಂಪೋ ಟ್ರಾವೆಲ್ ಹೋಗ್ಬೋದು, ಏರೋಪ್ಲೇನ್ ಅಲ್ಲಿ ಹೋಗ್ಬೋದು. ಮತ್ತೆ ಇನ್ನೂ ದುಡ್ಡು ಜಾಸ್ತಿ ಇದ್ರೆ ಹೆಲಿಕಾಪ್ಟರ್ ಅಲ್ಲಿ ಅವರೇ 6 ಜನ ಹೆಲಿಕಾಪ್ಟರ್ ಮಾಡ್ಕೊಂಡೋಗಿ ಹೋಗಿ ಬರ್ಬೋದು. ಈ ಆಧುನಿಕತೆಯಲ್ಲಿ ಎಲ್ಲ ವ್ಯವಸ್ಥೆ ಇದೆ. ಆದ್ರೆ ಯಾರು ಶ್ರದ್ಧಾ ಭಕ್ತಿಯಿಂದ ಅವನ ನಂಬಿ ವ್ರತಾಚರಣೆ ಮಾಡ್ತಾರೆ, ಅವರು ಇವತ್ತು ಕೂಡ ಹಳೆಯ ಪದ್ಧತಿಯಂತೆ ನಿಯಮಾಚಾರವಾಗಿ ಯಾತ್ರೆಯನ್ನು ಮಾಡಿದ್ದಾರೆ. ಅವರು, ಅವರ ಕುಟುಂಬ, ಅವರು ಮೊದಲು ಏನೂ ಇರಲಿಲ್ಲ. ಈಗ ಅವರು ತುಂಬಾ ದೊಡ್ಡ ಇದರಲ್ಲಿ ದೊಡ್ಡ ಗಾತ್ರದಲ್ಲಿ ಬೆಳೆದಿದ್ದಾರೆ. ಇದು ಎಲ್ಲ ಅಯ್ಯಪ್ಪನ ಮಹಿಮೆ ಅಂತ ಹೇಳಿದ್ರೆ ಏನೂ ತಪ್ಪಿಲ್ಲ. ನಿಮ್ ಜೀವನದಲ್ಲಿ ಅಯ್ಯಪ್ಪನ ಪಾತ್ರ ಎಷ್ಟು ದೊಡ್ಡದಾಗಿದೆ? ನನ್ನ ಜೀವನದಲ್ಲಿ ದೊಡ್ಡ ಪಾತ್ರ ಅಂದ್ರೆ ಹೇಳೋದಾದ್ರೆ, ನಾನೊಬ್ಬ ಅಲೆಮಾರಿ ಆಗಿದ್ದೆ. ನನಗೆ ದಿಕ್ಕು ದೆಸೆ ಇಲ್ಲ, ಉದ್ಯೋಗ ಇಲ್ಲ. ಎಲ್ಲರೂ ನನ್ನ ರಿಜೆಕ್ಟ್ ಮಾಡಿದ್ರು. ಅಂದ್ರೆ ನನ್ನನ್ನು ತುಜಿ ಏನ್ ಮಾಡ್ತಾರೆ ಇರೋ ಅನ್ಕೊಂಡಿದ್ರು. ಆದ್ರೆ ನಾನು ಶಬರಿಮಲೆ ವ್ರತಾಚರಣೆ ಮಾಡಿ ಅವನ ನಿಷ್ಠೆ 60 ದಿನಗಳ ಕಾಲ ವ್ರತಾಚರಣೆ ಮಾಡಿ ಶ್ರದ್ಧಾಭಕ್ತಿಯಿಂದ ಮಾಡಿದ್ಮೇಲೆ ನನಗೆ 1 ವರ್ಷ 2 ವರ್ಷ 3 ವರ್ಷ 4 ವರ್ಷ ಆದ್ಮೇಲೆ ನಮಗೆ ಅಯ್ಯಪ್ಪ ಸ್ವಾಮಿಗಳು ತಿರುವನ್ನ ತೋರಿಸಿ, ನಮಗೆ ದಾರಿಯನ್ನ ತೋರಿಸಿ, ನಾನೊಬ್ಬ ಸಾಮಾನ್ಯ ಮನುಷ್ಯನಾಗಿದ್ದವನ್ನ ನಾನು ಒಬ್ಬ ಮಾಲೀಕನಾದೆ, ಒಂದು ಕಾರ್ಖಾನೆ ಮಾಲೀಕನಾದೆ. ನಾನು ದೇಶ ವಿದೇಶಕ್ಕೆ ಹೋಗುವಂತ ಒಂದು ವ್ಯಾಪಾರ ಎಂದ್ರೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಕೂಡ ನಾನು ಮಾಡ್ತಾ ಇದ್ದೆ. ಹೀಗೆ ತುಂಬಾ ಆ ಅಯ್ಯಪ್ಪನ ಅದನ್ನ ಮಹಿಮೆ ಅದನ್ನ ವಿವರಿಸಲಿಕ್ಕೆ ಆಗೋದಿಲ್ಲ. ನಾನು ಒಬ್ಬ ಸಾಮಾನ್ಯ ಮನುಷ್ಯನ ಮಾಡಿ ನಾನು ಒಂದು 40-50 ಜನಗಳಿಗೆ ಉದ್ಯೋಗವನ್ನು ಕೊಟ್ಟು ಕಾರ್ಖಾನೆಯನ್ನು ನಡೆಸಿ ದೇಶ ವಿದೇಶವನ್ನ ಇಡೀ ಪ್ರಪಂಚವನ್ನ ಸುತ್ತಿ ಬರುವಂತಹ ಅವನ ಅನುಗ್ರಹದಿಂದ ನನಗೆ ಇದೆಲ್ಲ ಪ್ರಾಪ್ತವಾಯ್ತು ಅಂತ ಹೇಳೋದ್ರಲ್ಲಿ ಯಾವ ಸಂದೇಶನೂ ಇಲ್ಲ. ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಅಯ್ಯಪ್ಪನ ಪಾತ್ರ ಅಥವಾ ಅಯ್ಯಪ್ಪನ ಪ್ರಭಾವ
ಈಗ ಸಾಮಾನ್ಯ ಅಂತ ಕೇಳಿದ್ರೆ ನಿಮ್ಮ ಮನೆಯವ್ರು ಇರ್ಬೋದು, ಅವರು ಹೇಳ್ಬೋದು ಇದೇನ್ರಿ ಯಾತ್ರೆ ಮಾಡ್ತಿದ್ದೀರಾ, ನಮ್ಗೆ ಕಷ್ಟ ಆಗುತ್ತೆ, ಆತರ ಯಾವತ್ತರ ಹೇಳಿದುಂಟಾ ಅಥವಾ ಪಾಸಿಟಿವ್ ಆಗಿ ತಗೊಂಡಿರುವಂತದ್ದು? ಅಲ್ಲ, ಇದು ಎಲ್ಲಾ ಮನೆಗಳಲ್ಲಿ ಅಯ್ಯಪ್ಪ ಸ್ವಾಮಿಗಳು ಮಾಲಾಧಾರಣೆ ಮಾಡುವಂತ ಎಲ್ಲಾ ಮನೆಗಳಲ್ಲೂ ಇರ್ತಕ್ಕಂಥ ಪ್ರಶ್ನೆ ಇದು. ಯಾಕೆಂದ್ರೆ ಒಬ್ಬ ಸ್ವಾಮಿ ಮನೇಲಿ ಇರ್ತಾನೆ ಅಂತಂದ್ರೆ, ಅವ್ರು ಮಾಲಾಧಾರಣೆ ಮಾಡಿ ಮನೇಲಿ ಇರ್ತಾನೆ, ಅದು ಆ ಮನೆ ದೇವಸ್ಥಾನ ಆಗೋಗ್ತದೆ. ಆ ಮನೆಯವರು ಕೋಪರೇಟ್ ಮಾಡದೆ ಹೋದ್ರೆ, ಅವರು ಸಹಕರಿಸ್ತಾ ಇದ್ರೆ ಅದು ಆಗುದಿಲ್ಲ. ಎಲ್ಲ ಅಯ್ಯಪ್ಪ ಸ್ವಾಮಿ ಮಾಲೆ ಧಾರಣೆಗೆ ಅವರವರ ಮನೆಯಲ್ಲಿ ಅವರ ಮನೆಯವರು ಇರ್ಬೋದು, ಅವರ ತಂದೆ ತಾಯಿ ಇರ್ಬೋದು, ಅವರ ಒಟ್ಟು ಕುಟುಂಬದ ಜನ ಇರ್ಬೋದು, ಆ ಸ್ವಾಮಿಗಳಿಗೆ ತುಂಬಾ ಸಹಾಯ ಮಾಡಿದ್ದಾರೆ. ಸ್ವಾಮಿ ಇದ್ದಾರೆ, ಅವರು 40-60 ದಿವಸಗಳನ್ನ ಅವರು ಮಾಂಸಾಹಾರಿ ಆಗಿರ್ತಾರೆ. ಅವ್ರ 40-50 ದಿವಸ ನಮ್ಮ ಸ್ವಾಮಿ ಮಾಲೆ ಹಾಕಿದ್ದಾರೆ ನಮ್ಮ ಮನೆಯಲ್ಲಿ. ಇನ್ನ ಅವರು ಶಬರಿಮಲೆಗೆ ಹೋಗೋ ಬರೋರು ನಾವು ಎಲ್ಲವನ್ನ ತ್ಯಜಿಸ್ತೀವಿ ಅಂತೇಳಿ ಮನೆಯೆಲ್ಲ ಶುದ್ಧಿ ಮಾಡಿ ಏನೂ ಇದು ಮಾಡ್ದಿರಾ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಿಜವಾಗೂ ಶಬರಿಮಲೆಗೆ ಹೋಗುವಂತ ಅಯ್ಯಪ್ಪ ಸ್ವಾಮಿಗಳಿಗಿನ್ನ ಆ ಮನೆಯಲ್ಲಿ ಇರ್ತಕ್ಕಂತ ಕುಟುಂಬ ಸದಸ್ಯರು ಅವರು ನೀಡಿರ್ತಕ್ಕಂತಹ ಒಂದು ಉತ್ತೇಜನ, ಅವರಿಗೆ ಕೊಟ್ಟಿರ್ತಕ್ಕಂಥ ಸಹಾಯ, ಅವರಿಗೆ ನೀಡಿರ್ತಕ್ಕಂಥ ಎಲ್ಲವೂ ಅದು ಅಯ್ಯಪ್ಪನ ಪುಣ್ಯ ಅವರಿಗೆ ಲಭಿಸುತ್ತೆ. ಇದರಲ್ಲಿ ಎರಡು ಮಾತೇ ಇಲ್ಲ. ಬರೀ ಅಯ್ಯಪ್ಪ ಸ್ವಾಮಿ ಒಬ್ಬರಿಗೆ ಅಲ್ಲ, ಆ ಮನೆಯ ಕುಟುಂಬಸ್ಥರು ಎಲ್ಲರಿಗೂ ಇದರ ವರ ಅವ್ರಿಗೂ ಕೂಡ ಬರುತ್ತೆ ಅಂತ ಹೇಳಿದ್ರಲ್ಲಿ ಯಾವ ಸಂದೇಶನೂ ಇಲ್ಲ. ಈಗ ನಾನು ಈ ಮಾಲೆಯ ನಂತರ ಪ್ರೋಸೆಸ್ ಶುರು ಆಗುವಂಥದ್ದು ಇರುಮುಡಿ ಕಟ್ಟುವಂಥದ್ದು. ಈ ಕೆಲವು ಮನೆಯಿಂದ ಕರ್ಕೊಂಡ್ ಬರುವಂಥದ್ದು, ಅಲ್ಲಿ ಮನೆ ಮುಂದೆ ಒಂದು ಕಾಯಿ ಹೊಡೆದು ಬರುವಂಥದ್ದು, ದೀಪ ಅಂಟಿಸಿ ಬರುವಂಥದ್ದು, ಈ ಪ್ರೋಸೆಸ್ ಅಂದ್ರೆ ಯಾತ್ರೆ ಮುಗಿಸೋವರೆಗೂ ನಾನು ಕೇಳಿರುವಂಥದ್ದು, ಮನೆಯಿಂದ ಒಂದ್ಸತಿ ಹೊರಗಡೆ ಬಂದ ಆಮೇಲೆ ನನ್ಗೂ ಮನೆಗೂ ಋಣ ಮುಗೀತು ಅನ್ನೋ ತರನ ಒಬ್ರು ನನ್ಗೆ ಯಾರೋ ಗುರುಗಳು ಹೇಳ್ದಂಗಿತ್ತು. ಮನೆ ಮುಗೀತಪ್ಪ, ಈಗ ನಿನಗೆ ಅಲ್ಲಿ ಅಕ್ಕಿ ಕಾಳು ಹಾಕುವಂಥದ್ದು ಇರ್ಬೋದು, ಅಥವಾ ತುಪ್ಪದಕಾಯಿ ತುಪ್ಪ ಹಾಕ್ಬೇಕಾದ್ರೆ ಅದು ಅಯ್ಯಪ್ಪನಿಗೆ ಸೇರುತ್ತೆ. ಆದ್ರೆ ಈ ಇಷ್ಟು ಪ್ರೋಸೆಸ್ಸು ಅಯ್ಯಪ್ಪನ ಮತ್ತೆ ಮನೇನ ಅಂದ್ರೆ ಮಾಲೆ, ಸಾರಿ ಇದೊಂದು ಸ್ವಲ್ಪ ಸರಿ ಮಾಡ್ಕೊಂಡ್ರಾಯ್ತು ಎಡಿಟಿಂಗ್. ಮನೆ ಮತ್ತೆ ಯಾತ್ರೆ ಇವೆರಡನ್ನು ಪ್ರತ್ಯೇಕ ಮಾಡೋದಕ್ಕ ಅಂತ ಇಲ್ಲ. ಇದೇನಂದ್ರೆ ಕೇರಳ ರಾಜ್ಯದಲ್ಲಿ ಶಬರಿಮಲೆ ಅಂದ್ರೆ ಅವ್ರಿಗೆ ಕಾಶಿ ಇದ್ದಂಗೆ. ಅವರು ಶಬರಿಮಲೆ ಒಂದು ಸಾರಿ ಯಾತ್ರೆ ಮಾಡಿದ್ರೆ ಕೇರಳದವರು ಮತ್ತೆ ಯಾತ್ರೆ ಮಾಡ್ತಾ ಇರಲಿಲ್ಲ. ಅವರು ಅವ್ರಿಗೆ ಕಾಶಿಗೆ ಹೋಗಿ ಬಂದಂಗೆ. ಆದ್ರಿಂದ ಆ ಪದ್ಧತಿನ ಇಟ್ಕೊಂಡಿದ್ರು. ಇರುಮಡಿ ಕಟ್ಟಬೇಕಾದ್ರೆ ಅದು ತುಪ್ಪದ ಕಾಯಿ, ಆ ಕಾಯಿಗೆ ನಾವು 3 ಕಣ್ಣುಗಳಿರ್ತದೆ, ಬ್ರಹ್ಮ ವಿಷ್ಣು ಮಹೇಶ್ವರ ಅಂತೇಳಿ 3 ಕಣ್ಣುಗಳಿರುತ್ತೆ, ಬೇರೆ ಯಾವುದಕ್ಕೂ ಇರೋದಿಲ್ಲ ಅದು. ಅದರಲ್ಲಿ ಒಂದು ಕಣ್ಣು, ಒಂದು ಇದನ್ನ ನಾವು ತೂತು ಮಾಡಿ ಅದರಲ್ಲಿ ತುಪ್ಪವನ್ನ ತುಂಬಿ ಸೀಲ್ ಮಾಡಿ ನಾವು ಮುಂದಿನ ಕಟ್ಟು ಅಂತ ಹೇಳ್ತೀವಿ. ಅದರಲ್ಲಿ ಹಿಂಭಾಗ ಮತ್ತೆ ಮುಂಭಾಗ ಅಂತಾರೆ. ಮುಂದಿನ ಕಟ್ಟಿನಲ್ಲಿ ತುಪ್ಪದ ಕಾಯಿ, ಅಯ್ಯಪ್ಪನಿಗೆ ಪೂಜಾ ಸಾಮಗ್ರಿಗಳು ಇದನ್ನೆಲ್ಲ ಇಟ್ಟು, ಹಿಂದೆ ಇರ್ತಕ್ಕಂತಹ ಕಟ್ಟಿನಲ್ಲಿ ಸ್ವಾಮಿ ಯಾರು ಯಾತ್ರೆ ಮಾಡ್ತಾರೆ ಅವರಿಗೆ ಏನ್ ಬೇಕು, ದಾರಿನಲ್ಲಿ ಹೋಗ್ಬೇಕಾದ್ರೆ ಅವ್ರಿಗೆ ಅಡಿಗೆ ಮಾಡ್ಕೊಳ್ಳೋದಕ್ಕೆ ಅನುಕೂಲಕ್ಕೆ ಅಕ್ಕಿ, ಬೇರೆ ಬೇರೆ ಇತರೆ ಇದನ್ನೆಲ್ಲ ಹಾಕಿ ಪಿನ್ ಕಟ್ಟು ಮುಂಡ್ಕಟ್ಟು ಅಂದ್ರೆ ಮುಂದೆ ಮತ್ತು ಹಿಂದಿನ ಕಟ್ಟು ಅಂತೇಳಿ ಅದನ್ನ ಕಟ್ಕೊಂಡು ಹೋಗ್ತಾ ಇದ್ರು ಹಿಂದೆ ಅವರ ಇದನ್ನಲ್ಲಿ. ಅದು ನಾವು ಕೂಡ ಹಿಂದೆ ಕಾಶಿಗೆ ಹೋಗ್ಬೇಕಾದ್ರೆ ನಾವು ಕೂಡ ನಮ್ಮಲ್ಲಿ ಯಾರಾದ್ರು ಕಾಶಿಗೆ ಹೋದ್ರೆ ಕಾಶಿಗೆ ಹೋದವ್ರು ವಾಪಸ್ ಬರ್ತಾರೋ ಇಲ್ವೋ ಅಂತೇಳಿ ಅದು ಮಾಡ್ದ. ಅದೇ ಪದ್ಧತಿ ಶಬರಿಮಲೆಯಲ್ಲೂ ಕೂಡ ಇತ್ತು. ಈಗ ಆಧುನಿಕತೆ ಆಯ್ತು, ಶಬರಿಮಲೆಗೆ ಎಲ್ಲ ರೀತಿಯ ಸೌಕರ್ಯಗಳು ಬಂದಾಯ್ತು, ಒಳ್ಳೆ ರಸ್ತೆ ಮಾಡಿದ್ದಾರೆ, ಹೋಗೋರಿಗೆ ಏನೂ ತೊಂದರೆ ಇಲ್ಲ. ಬಸ್ನಲ್ಲಿ ಹೋಗ್ಬೋದು, ಟ್ರೈನಲ್ಲಿ ಹೋಗ್ಬೋದು, ಕಾರ್ನಲ್ಲಿ ಹೋಗ್ಬೋದು, ಫ್ಲೈಟ್ನಲ್ಲಿ ಹೋಗ್ಬೋದು. ಈ ತರ ವ್ಯವಸ್ಥೆ ಇರಬೇಕಾದ್ರೆ ಈಗ ಆ ಒಂದು ಪದ್ಧತಿನಲ್ಲಿ ಸೀಮಿತವಾದ ಪದ್ಧತಿಗಳನ್ನು ಆಚರಿಸಿಕೊಂಡು ನಾವು ಯಾತ್ರೆ ಮಾಡ್ತಾ ಇದೀವಿ. ಮುಂಚೆ ತರವಾಗಿ ಅಷ್ಟೊಂದು ಏನು ಇಲ್ಲ. ಮುನ್ಕಟ್ಟು ಅಂತೇಳಿ, ಯಾಕಂದ್ರೆ ದೇವರಿಗೆ ತುಪ್ಪದ ಅಭಿಷೇಕ ವಿಶೇಷ. ವಿಶ್ವದಲ್ಲಿ ಪ್ರಪಂಚದಲ್ಲಿ ಯಾವುದಾದ್ರೂ ಒಂದು ಸ್ವಾಮಿಗೆ ಟನ್ನುಗಟ್ಟಲೆ ತುಪ್ಪವನ್ನು ಅಭಿಷೇಕ ಮಾಡುವುದು ಯಾವುದಾದ್ರೂ ಒಂದು ದೇವರಿದ್ದಾರೆ ಅಂದ್ರೆ ಅದು ಶಬರಿಮಲೆ ಅಯ್ಯಪ್ಪ ಮಾತ್ರನೇ. ಈ ಕಲಿಯುಗ ವರದನಾಗಿ ಅಷ್ಟು ತುಪ್ಪವನ್ನ ಅವನು ಸ್ವೀಕರಿಸಿ ಆ ತುಪ್ಪದಿಂದ ಬರ್ತಕ್ಕಂತಹ ಏನು ಸತ್ಯ ಇದೆ, ಸತ್ವ ಇದೆ, ಅದನ್ನ ಅವರು ಇಡೀ ಭಕ್ತರಿಗೆ ಹಂಚಿ ಅವರು ಭಕ್ತರು ಜೀವನದಲ್ಲಿ ಅವನ ಸರಿಪಡಿಸ್ಕೊಳ್ಳೋದಿಕ್ಕೆ ಮತ್ತೆ ಅವರು ಸರಿದಾರಿಗೆ ಹೋಗೋದಿಕ್ಕೆ ಎಲ್ಲವನ್ನು ಮಾಡಿಕೊಡುವಂತವ್ನು ಯಾರಾದ್ರೂ ಇವತ್ತು ಕಲಿಯುಗದಲ್ಲಿದ್ದಾರೆ ಅಂದ್ರೆ ಅದು ಶಬರಿಗಿರಿ ಅಯ್ಯಪ್ಪ ಒಬ್ರೆ.